Hi everyone. Today we are discussing about a UPSC main paper, paper A. So until we are already know about a UPSC mains. So UPSC ಅಲ್ಲಿ ತ್ರೀ ಪಾರ್ಟ್ಸ್ ಇದೆ. ಒಂದು ಪ್ರಿಲಿಮ್ಸ್ ಮೈನ್ಸ್ ಹಾಗೆ ಪರ್ಸನಲ್ ಇಂಟರ್ವ್ಯೂ. ಸೊ ಪ್ರಿಲಿಮ್ಸ್ ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ. ಯಾರು ನೋಡಿಲ್ಲ ಹೋಗಿ ಒಂದ್ಸತಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಮೇನ್ಸ್ ವಿಡಿಯೋ ಪ್ರಿಲಿಮ್ಸ್ ವಿಡಿಯೋದ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಯಾರು ನೋಡಿಲ್ಲ ಒಂದ್ಸರಿ ಚೆಕ್ ಮಾಡಿ. ಆ್ಯಂಡ್ ಇವತ್ತು ಯು ಪಿ ಎಸ್ ಸಿಯ ಮೇನ್ಸ್ ಪೇಪರ್ ಬಗ್ಗೆ ಮಾತಾಡೋಣ. ಎಸ್ಪೆಷಲಿ ಯು ಪಿ ಎಸ್ ಸಿಯ ಮೇನ್ಸ್ ಪೇಪರಲ್ಲಿ 9 ಪೇಪರ್ಗಳಿದ್ದಾವೆ. ಅದರಲ್ಲಿ ಪೇಪರ್ ಎ, ಪೇಪರ್ ಬಿ ಆ್ಯಂಡ್ ಪೇಪರ್ 1 2 ಅಪ್ ಟು 7 ಪೇಪರ್ಸ್. 7 ಪೇಪರ್ಸ್ ಪ್ಲಸ್ ಪೇಪರ್ ಎ ಆ್ಯಂಡ್ ಪೇಪರ್ ಬಿ. ಇವತ್ತು ಪೇಪರ್ ಎ ಬಗ್ಗೆ ಮಾತಾಡೋಣ. ಪೇಪರ್ ಬಿ ಬಂದು ಇಂಗ್ಲೀಷ್. ಇನ್ನೊಂದು ವಿಡಿಯೋ ಮಾಡ್ತೀನಿ ಅದಕ್ಕೋಸ್ಕರ ನಾನು. ಯು ಪಿ ಎಸ್ ಸಿಯ ಪೇಪರ್ ಎ, ದಿಸ್ ಈಸ್ ಇಂಡಿಯನ್ ಲ್ಯಾಂಗ್ವೇಜ್. ಇದು ಯು ಪಿ ಎಸ್ ಸಿಯ ಕ್ವಾಲಿಫೈಯಿಂಗ್ ಪೇಪರ್. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಡೇಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಅಪಿಯರ್ ಆಗುತ್ತೆ, ಹುಡ್ಕೋ ಅವಶ್ಯಕತೆ ಇರಲ್ಲ. ಸೊ ವಿಡಿಯೋಗೆ ಬರೋಣ. ಸೊ ಯು ಪಿ ಎಸ್ ಸಿಯ ಮೇನ್ ಪೇಪರ್ ಎ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪೇಪರ್ ಎ ಇಂಟ್ರಡಕ್ಷನ್ ಪಾರ್ಟ್. ಆ್ಯಂಡ್ ಆಸ್ಪರೆಂಟ್ಸ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಪ್ರಿಲಿಮ್ಸ್ಗೆ ಎಷ್ಟು ಎಫರ್ಟ್ ಆಗ್ತಿರೋ ಅದಕ್ಕೆ ಡಬಲ್ ಎಫರ್ಟ್ನ ನಾವು ಮೇನ್ಸ್ಗೆ ಹಾಕ್ತೀವಿ. ಪ್ರಿಲಿಮ್ಸ್ ಯಾರೇ ಓದೋದಕ್ಕೆ ಶುರು ಮಾಡಿದ್ರು ಮೇನ್ಸ್ಗೆ ಅಂತ ಓದೋದಕ್ಕೆ ಶುರು ಮಾಡಿ, ಅದು ಪ್ರಿಲಿಮ್ಸ್ ಕೂಡ ಕವರ್ ಆಗುತ್ತೆ. ಬಟ್ ಸಿ ಸ್ಯಾಟಿಗೆ ಮಾತ್ರ ನಾವು ಸಪ್ರೇಟಾಗಿ ಓದಬೇಕು, ಅದನ್ನು ಮಾತ್ರ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಯು ಪಿ ಎಸ್ ಸಿಯ ಮೇನ್ಸ್ ಪೇಪರ್ಗೆ ಓದಿದ್ರೆ ಮೋಸ್ಟ್ ಆಫ್ ನಾವು ಪ್ರಿಲಿಮ್ಸ್ನ ಕೂಡ, ಯಾಕಂದರೆ ಪ್ರಿಲಿಮ್ಸ್ ಬರೋದು ನಮಗೆ ಮೇನಲ್ಲೆಲ್ಲ ಪ್ರಿಲಿಮ್ಸ್ ಬರುತ್ತೆ. ಅದಾಗಿ ಸೆಪ್ಟೆಂಬರ್, ಜಸ್ಟ್ 3 ಮಂತ್ಸ್ ಅಷ್ಟೇ ನಮಗೆ ಟೈಮ್ ಇರುತ್ತೆ 9 ಪೇಪರ್ಗೆ ಮತ್ತೆ ರೆಡಿ ಆಗೋದಕ್ಕೆ. ಹಾಗಾಗಿ ನಮಗೆ ತುಂಬ ಟೈಮ್ ಇರೋದಿಲ್ಲ. ಸೊ ನೀವು ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ಆಸ್ಪಿರೆಂಟ್ಸ್, ಆಲ್ರೆಡಿ ನಿಮ್ಗೊಂದು ಪ್ಲ್ಯಾನ್ ಇರುತ್ತೆ. ಸೊ ದಿಸ್ ಈಸ್ ಮೈ ಅಡಿಷ್ನಲ್ ಟಿಪ್. ಯಾರ್ಯಾರು ರೆಡಿ ಆಗ್ತಿದ್ದೀರಾ ಆಲ್ಮೋಸ್ಟ್ ನಿಮ್ಮ ಮೇನ್ಸ್ಗೆ ಅಂತಲೇ ರೆಡಿಯಾಗಿ, ಸಾಧ್ಯ ಆದರೆ ಮೇನ್ಸ್ಗೆ ಅಂತಲೇ ಅದೇ ಪೇಪರ್ನ ಅದೇ ಒಂದು ಸಿಲೆಬಸ್ನ ಇಟ್ಕೊಂಡೇ ಪ್ರಿಪೇರ್ ಆಗಿ. ಸೊ ಕಮ್ ಬ್ಯಾಕ್ ಟು ಅವರ್ ವಿಡಿಯೋ. ಸೊ ನಾವು ಪೇಪರ್ ಬಿ ಬಗ್ಗೆ ಯು ಪಿ ಎಸ್ ಸಿಯ ಮೇನ್ಸ್ನ ಪೇಪರ್ ಬಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಂಟ್ರಡಕ್ಷನ್ ಪಾರ್ಟ್, ಇದು ನಮ್ಮ ಕ್ವಾಲಿಫೈಯಿಂಗ್ ಪೇಪರ್. ಆ್ಯಂಡ್ ಇದು ಇಂಡಿಯನ್ ಲ್ಯಾಂಗ್ವೇಜ್ ಇರುತ್ತೆ. ಇಂಡಿಯಾದಲ್ಲಿರೋ ಯಾವ ಲ್ಯಾಂಗ್ವೇಜ್, 23 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದ್ದಾವೆ. ಅದರಲ್ಲಿರೋ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ನಾವು ಬರಿಬೋದು, ಯಾವ ಲ್ಯಾಂಗ್ವೇಜ್ ಬಗ್ಗೆ ಬೇಕಾದರೂ ನಾವು ಬರಿಬೋದು. ಟೆಸ್ಟ್ ಪ್ರೊಫಿಷಿಯನ್ಸಿನ ಚೆಕ್ ಮಾಡ್ತಾರೆ. ಆ್ಯಂಡ್ ಇದು ಟೋಟಲ್ 300 ಮಾರ್ಕ್ಸ್ಗಿರುತ್ತೆ. ಸೊ ಔಟ್ ಆಫ್ 300 ಮಾರ್ಕ್ಸ್ 75 ಮಾರ್ಕ್ಸ್ ತೊಗೊಂಡ್ರೆ ಸಾಕು, ವಿ ಆರ್ ಕ್ವಾಲಿಫೈ ಫಾರ್ ದಟ್. ಆ್ಯಂಡ್ ಈ ಒಂದು ಮಾರ್ಕ್ಸು ಫೈನಲ್ ರ್ಯಾಂಕಿಂಗಿಗೆ ಕೌಂಟ್ ಆಗಲ್ಲ. ಪೇಪರ್ ಎ ಮತ್ತು ಪೇಪರ್ ಬಿ ಇದು ಫೈನಲ್ ರ್ಯಾಂಕಿಂಗಿಗೆ ಕೌಂಟ್ ಆಗಲ್ಲ. ಸೊ ನಾನು ನಿಮಗೆ ಪ್ರಿಲಿಮ್ಸಲ್ಲಿ ಹೇಳಿದೆ, ಪ್ರಿಲಿಮ್ಸಲ್ಲಿ ಸಿ ಸೆಟ್ ಅಂತ ಒಂದು ಪೇಪರ್ ಇದೆ. ಸಿ ಸೆಟಲ್ಲಿ ಔಟ್ ಆಫ್ 200 ನೀವು 66 ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು. ಅದು ಕ್ವಾಲಿಫೈಯಿಂಗ್ ಪೇಪರ್. ಸೊ ಈ 66 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ರೆ ಮಾತ್ರನೇ ನಿಮ್ಮ ಜನರಲ್ ಸ್ಕೋರ್ ಅಂದರೆ ಜಿ ಎಸ್ ಪೇಪರ್ 1 ಸ್ಕೋರ್ನ ಕೂಡ ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಇಲ್ಲಾಂದರೆ ರಿಸಲ್ಟೇ ಚೆನ್ನಾಗೇ ಮಾರ್ಕ್ಸ್ ಬಂದಿದ್ರು ಜನರಲ್ ಪೇಪರಲ್ಲಿ ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡಲ್ಲ. ಸಿ ಸ್ಯಾಟ್ ಅನೌನ್ಸ್ ಮಾಡಿದ್ರೆ, ಸಿ ಸ್ಯಾಟ್ ಮಾರ್ಕ್ಸ್ ಬಂದರೆ 66 ಮಾರ್ಕ್ಸ್ ಬಂದರೆ ಮಾತ್ರನೇ ಕ್ವಾಲಿಫೈ ಮಾಡೋದು ಅಂತ. ಅದೇ ಥರ ಇದು ಕೂಡ 75% ಈಸ್ ರಿಕ್ವೈರ್ಡ್ ಟು ಕ್ವಾಲಿಫೈ. ಆ್ಯಂಡ್ ಈ ಒಂದು ಮಾರ್ಕ್ಸು ಫೈನಲ್ ರ್ಯಾಂಕಿಂಗಿಗೆ ಕೌಂಟ್ ಆಗಲ್ಲ ಪೇಪರ್ ಎದು. ಸೊ ಇದರ ಮೇಯ್ನ್ ಆಬ್ಜೆಕ್ಟಿವ್ ಏನಂದರೆ, ನೀವು ಯಾವ ಇಂಡಿಯನ್ ಲ್ಯಾಂಗ್ವೇಜ್ನ ತೊಗೊಂಡಿರ್ತಾರೋ, ಫಾರ್ ಎಕ್ಸಾಂಪಲ್ ತಮಿಳ್, ತೆಲುಗು, ಕನ್ನಡ, ಇದು ಯಾವುದೋ ಒಂದು ತೊಗೊಂಡಿರ್ತಾರ, ಕನ್ನಡ ಓದೋದಕ್ಕೆ ಬರಬೇಕು, ಬರೆಯೋದಕ್ಕೆ ಬರಬೇಕು. ಅದರೊಳಗೆ ಕೆಲವು ಕಾಂಪ್ರಿಹೆನ್ಷನ್ ಸ್ಕಿಲ್ಸ್ಗಳನ್ನ ಅರ್ಥ ಮಾಡ್ಕೋಬೇಕು. ಲೈಕ್ ಅದರಲ್ಲಿ ಮಾತಾಡೋದು, ಕಮ್ಯುನಿಕೇಷನ್, ಅದ್ರ ಬಗ್ಗೆ ಅದರಲ್ಲಿರೋ ಅಡ್ಮಿನಿಸ್ಟ್ರೇಷನ್, ಇವೆಲ್ಲವುದು ನಮಗೆ ಬೈ ಕಮ್ಯುನಿಕೇಷನ್ ಅರ್ಥ ಆಗಬೇಕು. ಇದು ಮೇಯ್ನ್ ಆಬ್ಜೆಕ್ಟಿವ್ ನಮಗೆ ಯು ಪಿ ಎಸ್ ಸಿ ಅವರು ಪೇಪರ್ ಇಂಡಿಯನ್ ಲ್ಯಾಂಗ್ವೇಜನ್ನು ಇಟ್ಟಿರೋದಕ್ಕೆ. ಅದಕ್ಕೆ ನಾನು ಯು ಪಿ ಎಸ್ ಸಿ ಮೇಯ್ನ ಕನ್ನಡ ಅಂತಾನೆ ಹಾಕ್ಕೊಂಡಿಲ್ಲ, ಮೇಯ್ನ್ ಲ್ಯಾಂಗ್ವೇಜ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಹಾಕ್ಕೊಂಡಿದ್ದೀವಿ. ದೇರ್ ಆರ್ 22 ಅಫಿಷಿಯಲ್ ಲ್ಯಾಂಗ್ವೇಜಸ್. 22 ಅಫಿಷಿಯಲ್ ಲ್ಯಾಂಗ್ವೇಜಲ್ಲಿ ಯಾವುದನ್ನು ಬೇಕಾದರೂ ನಾವು ಚೂಸ್ ಮಾಡ್ಬೋದು. ಅಪ್ಲಿಕೇಶನ್ ಹಾಕುವಾಗೆ ಚೂಸ್ ಮಾಡ್ಬೋದು. ಇಷ್ಟು ದಿವಸ ಮೇನ್ಸಿಗೆ ಬೇರೆ ಅಪ್ಲಿಕೇಶನ್ ಹಾಕ್ತಿದ್ವಿ, ಅಲ್ಲಿ ಚೂಸ್ ಮಾಡ್ತಿದ್ವಿ. ಬಟ್ ಈ ವರ್ಷ 2025 ಯು ಪಿ ಎಸ್ ಸಿಯಿಂದ ಏನು ಮಾಡಿದ್ದಾರೆ, ಪ್ರಿಲಿಮ್ಸ್ ಅಪ್ಲಿಕೇಶನ್ನೇ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಸೊ ಪ್ರಿಲಿಮ್ಸ್ ಅಪ್ಲಿಕೇಶನ್ನಲ್ಲೇ ಅಪ್ಲೈ ಮಾಡುವಾಗಲೇ ನಮಗದು ಅಪಿಯರ್ ಆಗುತ್ತೆ, ನಾವು ಸೆಲೆಕ್ಟ್ ಮಾಡ್ಬೋದು. ಬಟ್ ದಿಸ್ ಈಸ್ ಅ ಫಸ್ಟ್ ಟೈಮ್ ಪ್ರಿಲಿಮ್ಸ್ ಅಪ್ಲಿಕೇಶನನ್ನೇ ತುಂಬ ಡಿಫ್ರೆಂಟಾಗಿ ಯು ಪಿ ಎಸ್ ಸಿ ಕೊಟ್ಟರು. ಗೊತ್ತಿಲ್ಲ ಮೇನ್ಸಿಗೆ ಇನ್ನೊಂದು ಸರಿ ಅಪ್ಲಿಕೇಶನ್ ಹಾಕುವಾಗ ಸೆಲೆಕ್ಟ್ ಮಾಡೋ ಚಾನ್ಸಸ್ ಇದೆಯೇನೋ. ಬಟ್ ಈ ಸರಿ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಈಗಲೇ ಮೇನ್ಸಿಗೆ ಏನೇನು ಬೇಕೋ ಎಲ್ಲದನ್ನೂ ಹಾಕಿಸ್ಕೊಂಡಿದ್ದಾರೆ. ಆ್ಯಂಡ್ ಕಮ್ ಬ್ಯಾಕ್ ಟು ಅವರ್ ವಿಡಿಯೋ.
ಲ್ಯಾಂಗ್ವೇಜಸ್ ಯಾವ್ಯಾವ್ದಿದೆ? ಸೊ ನಾನು ನಿಮ್ಗಾಗಲೇ ಹೇಳ್ದಾಗೆ ದೇರ್ ಆರ್ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ. ಆ 22 ಲ್ಯಾಂಗ್ವೇಜಲ್ಲಿ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದರೂ ಮೋಸ್ಟ್ ಆಫ್ ನಾವು ನಮ್ಮ ಮದರ್ ಟಂಗ್ ಮಾತೃಭಾಷೆನೇ ತೊಗೋತೀವಿ. ಫಾರ್ ಎಕ್ಸಾಂಪಲ್ ನಾನು ಕನ್ನಡ ಮದರ್ ಟಂಗ್. ಸೊ ನಾನೇನು ಮಾಡ್ತೀನಿ, ಕನ್ನಡ ತೊಗೋತೀನಿ. ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ ಅಥವಾ ಆಂಧ್ರ, ಅವ್ರಿಗೆ ತೆಲುಗು ಮದರ್ ಟಂಗ್. ಸೊ ಅವರು ತೆಲುಗು ತೊಗೋತಾರೆ. ಕ್ವಶನ್ ಪೇಪರ್ ಕೂಡ ತೆಲುಗುಲೇ ಬರುತ್ತೆ, ಆನ್ಸರ್ ಕೂಡ ಅವರು ತೆಲುಗುಲೇ ಮಾಡ್ತಾರೆ. ಸೊ ಈ ಒಂದು ಆಪ್ಷನ್ ಇರೋದು ಅಂದರೆ 22 ಅಫಿಷಿಯಲ್ ಲ್ಯಾಂಗ್ವೇಜ್ ಇರೋದು ಯಾವ ಸ್ಕೆಡ್ಯೂಲಲ್ಲಿ? 8th ಸ್ಕೆಡ್ಯೂಲಲ್ಲಿ. ಕಾನ್ಸ್ಟಿಟ್ಯೂಷನ್ನ 8th ಸ್ಕೆಡ್ಯೂಲಲ್ಲಿ ನಮಗೆ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಸಿಗುತ್ತೆ. ನಾನಿಲ್ಲಿ ಕೆಲವೊಂದು ಮಾತ್ರ ಎಕ್ಸಾಂಪಲ್ ಹಾಕಿದ್ದೀನಿ: ಹಿಂದಿ, ತಮಿಳ್, ಬೆಂಗಾಲಿ, ಮರಾಠಿ, ಕನ್ನಡ. ಸೊ ಅದು ಇದೇ ಥರ ಕೊಂಕಣಿ, ಮರಾಠಿ, ಹೀಗೆ 22 ಲ್ಯಾಂಗ್ವೇಜಸ್ ಇದ್ದಾವೆ, ಅಫಿಷಿಯಲ್ ಲ್ಯಾಂಗ್ವೇಜಸ್. ಯಾವುದನ್ನು ಬೇಕಾದರೂ ಬರಿಬೋದು. ಬಟ್ ಒಂದೇ ಒಂದು ಎಕ್ಸಾಮ್ಟೆಡ್, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇದಕ್ಕೆ ಹೊರತಾಗಿದೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ಗೂ ಇದಕ್ಕೆ ಸಂಬಂಧ ಇಲ್ಲ. ಫಾರ್ ಎಕ್ಸಾಂಪಲ್ ನಾವೇನು ಈಸ್ಟರ್ನ್ ಸಿಸ್ಟರ್ಸ್, 7 ಸಿಸ್ಟರ್ಸ್ ಅಂತ ಕರಿತೀವಿ, ಅವರು ಪ್ಯೂರ್ಲಿ ಹಿಂದಿಲೇ ಮೋಸ್ಟ್ ಆಫ್ ಬರೀತಾರೆ. ಆ್ಯಂಡ್ ಅಲ್ಲಿ ಸೋ ಮೆನಿ ರೀಸನ್ಸ್, ಅಲ್ಲಿ ಮೋಸ್ಟ್ ಆಫ್ ಕೂಡ ಸೆಂಟ್ರುಗಳು ಕೂಡ ಕೊಡಲ್ಲ. ಅಲ್ಲಿರೋರನ್ನ ಮೋಸ್ಟ್ ಆಫ್ ಡೆಲ್ಲಿ ಈ ಕಡೆನೇ ತಗೋತಾರೆ. ಸೊ ಆ ನಾರ್ತ್ ಈಸ್ಟ್ ಸ್ಟೇಟ್ಗಳನ್ನು ಬಿಟ್ಟು, ಅಲ್ಲಿನ ಕ್ಯಾಂಡಿಡೇಟ್ಸ್ಗಳನ್ನ ಬಿಟ್ಟು, ಅಲ್ಲಿನ ಕ್ಯಾಂಡಿಡೇಟ್ಸು ಪೇಪರ್ ಎ ಮತ್ತು ಪೇಪರ್ ಎ ಬರೆಯಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಪೇಪರ್ ಎ ಮಾರ್ಕ್ಸನ್ನು ಹಾಗೆ ಅಪ್ಲೋಡ್ ಮಾಡ್ತಾರೆ. ಪೇಪರ್ ಎನ ಬರೆಯೋದೇ ಇಲ್ಲ ಅವರು. ಸೊ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ? ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಪ್ರಿಲಿಮ್ಸ್ ವಿಡಿಯೋದಲ್ಲೂ ಹೇಳಿದ್ದೀನಿ. ಪ್ರಿಲಿಮ್ಸ್ ವಿಡಿಯೋದಲ್ಲಿ ನಮಗೆ ಕ್ವೆಶನ್ಸು MCQ ಟೈಪಲ್ಲಿರುತ್ತೆ. ಬಟ್ ಮೇನ್ಸಲ್ಲಿರೋ ಎಲ್ಲ ಪೇಪರ್ನು ನಾವು ಡಿಸ್ಕ್ರಿಪ್ಟಿವೇ ಬರೆಯೋದು. ಎಲ್ಲ ಪೇಪರ್ನು ಫ್ರಮ್ 1 to ಪೇಪರ್ ಎ, ಪೇಪರ್ ಬಿ, 1 to 7 ಪೇಪರ್ಸ್, ಆಪ್ಷನಲ್ ಪೇಪರ್ ಎಲ್ಲ ಸೇರಿಸಿ ಕ್ವೆಶನ್ಸ್ ಕೊಟ್ಟಿರ್ತಾರೆ, ಡಿಸ್ಕ್ರಿಪ್ಟಿವ್ ಬರಿತೀವಿ. ಎಲ್ಲೂ MCQಸ್ನ ಬರೆಯಲ್ಲ. ಆ್ಯಂಡ್ ಆಸ್ಪಿರೆಂಟ್ಸ್ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, MCQನ ಬೇಕಾದ್ರೆ ನಾವು ಲಕ್ಕೀಲಿ ಅಂತ ತೊಗೋಬೋದು. ಯಾಕೆ ಅಂತಂದರೆ ಇಫ್ ಇನ್ ಕೇಸ್ ಏನೋ ಮೈಂಡ್ ಸೆಟ್ ನೋಡಿ ಎ ಹಾಕೋ ಬದಲು ಬಿ ಹಾಕಿಬಿಟ್ರೆ, ವೆದರ್ ಇಟ್ ಕೇಸ್ ಲಕ್ ಚೆನ್ನಾಗಿದ್ದು ಸರಿ ಆಗ್ಬಿಡ್ಬೋದು. ಬಟ್ ನಿಮಗೆ ನಿಜವಾಗ್ಲೂ ಆ ಟಾಪಿಕ್ ಬಗ್ಗೆ, ಆ ಒಂದು ಕಾನ್ಸೆಪ್ಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಡಿಸ್ಕ್ರಿಪ್ಟಿವ್ನ ಬರೆಯೋದಕ್ಕಾಗಲ್ಲ. ಹಾಗಾಗಿ ಯಾವುದನ್ನೇ ತಿಳ್ಕೊಂಡ್ರು ಅಷ್ಟೇ ಡೆಪ್ತಾಗಿ ತಿಳ್ಕೊಳ್ಳಿ ಆ್ಯಂಡ್ ವೈಡಾಗಿ ತಿಳ್ಕೊಳ್ಳಿ. ಆಲ್ಮೋಸ್ಟ್ 360 ಡಿಗ್ರಿಯನ್ನು ಕಂಪ್ಲೀಟಾಗಿ ಕವರ್ ಮಾಡಿ ಆ ಟಾಪಿಕ್ಕಿಂದು, ಇನ್ ದ ಕೇಸ್ ಆಫ್ ದ ಡೆಪ್ತ್ ಆ್ಯಂಡ್ ಇನ್ ದ ಕೇಸ್ ಆಫ್ ದ ಲೆಂತ್ ಬೋತ್. ಸೊ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ? ಎಸ್ಸೆ ರೈಟಿಂಗ್. ಆ್ಯಂಡ್ ಇದರಲ್ಲಿ ನಮಗೊಂದು ಆಪ್ಷನ್ ಇದೆ, ಟ್ರಾನ್ಸ್ಲೇಷನ್ ಆ್ಯಂಡ್ ಹಾಗೆ ಕಾಂಪ್ರಿಹೆನ್ಷನ್. ಆ ಟಾಪಿಕ್ ಬಗ್ಗೆ ಕಾಂಪ್ರಿಹೆನ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಇದು ಪ್ರಿಸೈಸ್ ಅಲ್ಲ, ಪ್ರಿಸೈಸ್. ಅದು ಪ್ರಿಸೈಸ್ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ನಾಲೆಡ್ಜಬಲ್, ಜಾಸ್ತಿ ಐಡಿಯಾ ಇರೋ ಥರನೇ ಚಿಕ್ಕದಾಗಿ ಚೊಕ್ಕವಾಗಿ ಬರೆದ್ರೆ ಸಾಕು. ಪ್ರಿಸೈಸಬಲ್ ಆಗಿ ಆ ಟಾಪಿಕನ್ನು ಬರೆದ್ರೆ ಸಾಕು. ಆ್ಯಂಡ್ ಗ್ರಾಮರ್ ಮತ್ತು ಯೂಸೇಜ್ ಇದಿಷ್ಟು ಕೂಡ ಅದರ ಸಿಲೆಬಸ್ಸು. ಇದರ ಸಿಲೆಬಸ್ ಇಷ್ಟೇ. ಮೋಸ್ಟ್ ಆಫ್ ಈ ಕನ್ನಡ ತೊಗೊಂಡಿದ್ರೆ ಕನ್ನಡದ ಸಿಲೆಬಸ್ ಮೋಸ್ಟ್ ಆಫ್ ಸಾಧ್ಯ ಆದರೆ ನಾನು ಅದ್ರ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅದ್ರ ಕಾಂಪ್ರಿಹೆನ್ಷನ್ ಮತ್ತು ಅದನ್ನು ಪ್ರಿಸೈಸ್ ರೈಟಿಂಗ್, ಅದ್ರ ಗ್ರಾಮರ್, ನಾವೇನು ಕನ್ನಡದಲ್ಲಿ ಗ್ರಾಮರ್ ಓದಿರ್ತೀವಿ, ಮೋಸ್ಟ್ ಆಫ್ ಗ್ರಾಮರ್ಸ್ ಆ್ಯಂಡ್ ಅದರ ಯೂಸೇಜ್, ಕನ್ನಡದ ಯೂಸೇಜ್ಗಳ ಬಗ್ಗೆ ಮಾತಾಡ್ತಾರೆ. ಸೊ ಇದು ಮೋಸ್ಟ್ ಆಫ್ ಎಕ್ಸಾಮ್ ಪ್ಯಾಟ್ರನ್. ಹಾಗೆ ಸಿಲೆಬಸ್ ಇಷ್ಟೇ ಇರುತ್ತೆ. ಎಕ್ಸಾಮ್ ಪ್ಯಾಟ್ರನ್ ಅಂತೂ ಎಸ್ಸೆ ರೈಟಿಂಗ್ ಮೋಸ್ಟ್ ಆಫ್ ನೀವು ಡಿಸ್ಕ್ರಿಪ್ಟಿವೇ ಬರೀತೀರ. ಪ್ರಿಪ್ರೇಷನ್ ಸ್ಟ್ರಾಟಜಿ ಹೇಗೆ ಮಾಡಬೇಕು? ಈಗ ನಾರ್ಮಲ್ ಬೇರೆ ಥರ ಇದಕ್ಕೆ ಪ್ರಿಪ್ರೇಷನ್ ಸ್ಟ್ರಾಟಜಿ ಮಾಡೋಕ್ಕಾಗಲ್ಲ. ಈಗ ನಾವು ಯಾವುದೋ ಒಂದು ಜನರಲ್ ಸ್ಟಡೀಸ್ ತೊಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಎಥಿಕ್ಸ್ ಇರುತ್ತೆ ಪೇಪರು. ಸೊ ನಾವು ಎಥಿಕ್ಸ್ ಬಗ್ಗೆ ಸಪ್ರೇಟಾಗಿ, ಅಥವಾ ಎಕನಾಮಿಕ್ ಇರುತ್ತೆ ಸಪ್ರೇಟಾಗಿ ಓದ್ತೀವಿ. ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಅದಕ್ಕೆ ಅಂತ ಬುಕ್ಸ್ ಇರ್ತವೆ, ಓದ್ತೀವಿ. ಆದರೆ ಇದನ್ನು ಸೆಲೆಕ್ಟ್ ಮಾಡೋದು ಹೇಗೆ? ಇದನ್ನು ಸೆಲೆಕ್ಟ್ ಮಾಡೋದು ತುಂಬ ಜನ ನಾನು 3-4 ಲ್ಯಾಂಗ್ವೇಜ್ ಬರ್ತಿರುತ್ತೆ ಅಂದ್ಬಿಟ್ಟು ಅವ್ರಿಗೆ ಯಾವುದು ಇದಾಗಿರುತ್ತೋ ಆ ಲ್ಯಾಂಗ್ವೇಜ್ನ, ಅಥವಾ ಅವ್ರಿಗೆ ಗೊತ್ತಿಲ್ಲದ ಲ್ಯಾಂಗ್ವೇಜ್ನೂ ಹಾಕೋ ಚಾನ್ಸಸ್ ಇರುತ್ತೆ. ಸೊ ಆ ಕೆಲಸ ಮಾತ್ರ ಮಾಡಬೇಡಿ. ಚೂಸ್ ಎ ಫಮಿಲಿಯರ್ ಲ್ಯಾಂಗ್ವೇಜ್. ನಿಮಗೆ ಮೋಸ್ಟ್ ಆಫ್ ನಿಮ್ಮ ಮದರ್ ಟಂಗ್ನ ಹಾಕಿ. ದಿಸ್ ಈಸ್ ಮೈ ಸಜೆಷನ್. ಮೋಸ್ಟ್ ಆಫ್ ನಿಮ್ಮ ಮದರ್ ಟಂಗ್. ಯಾಕಂದರೆ ನೀವು ಚಿಕ್ಕ ವಯಸ್ಸಿಂದ ಕೇಳಿರ್ತೀರ, ಮಾತಾಡಿರ್ತೀರ. ಕೆಲವರು, ಈಗ ನಾನು ಕನ್ನಡ ಓದಿದ್ದೀನಿ, ಮಾತಾಡಿದ್ದೀನಿ. ಕೆಲವರು ಆಂಧ್ರ ಅವ್ರ ಕೆಲವ್ರಿಗೆ ಮಾತ್ರ ಹೆಂಗಿರುತ್ತೆ ಅಂದರೆ ಅವ್ರ ಮದರ್ ಟಂಗ್ ಆಂಧ್ರನೇ, ಮದರ್ ಟಂಗ್ ತೆಲುಗುನೇ. ಆದರೆ ಅವ್ರು ತುಂಬ ಚಿಕ್ಕ ವಯಸ್ಸಲ್ಲೇ ಕರ್ನಾಟಕಕ್ಕೆ ಬಂದುಬಿಟ್ಟಿರ್ತಾರೆ. ಕನ್ನಡ ತುಂಬ ಚೆನ್ನಾಗಿ ಅಭ್ಯಾಸ ಆಗಿರುತ್ತೆ ಆ್ಯಂಡ್ ಕನ್ನಡನ ಅವರು ಒಂದು ಪೇಪರಾಗಿ ಓದಿರ್ತಾರೆ. ಸೊ ನಾನು ನಿಮ್ಗೆ ಹೇಳೋದಿಷ್ಟು, ನೀವು ಯಾವುದನ್ನ ಒಂದು ಪೇಪರಾಗಿ ಓದಿದ್ದೀರಾ. ಯಾಕೆ ಅಂದರೆ ಗ್ರಾಮರ್ ಇರುತ್ತೆ, ಅದ್ರ ಯೂಸೇಜ್ ಬಗ್ಗೆ ಬರೀಬೇಕು, ಕಾಂಪ್ರಿಹೆನ್ಷನ್ ಬಗ್ಗೆ ಬರೀಬೇಕು ಅಂತಂದಾಗ ಇದ್ರ ಗ್ರಾಮರ್ನೆಲ್ಲ ನಾವು ಕಲ್ತಿರೋ ಭಾಷೆಯಲ್ಲಿ ಓದಿರಲ್ಲ. ಇನ್ಸ್ಟೆಡ್ ಆಫ್ ನಾವು ಯಾವುದನ್ನ ಒಂದು ಸಬ್ಜೆಕ್ಟ್ ಅಂತ ತೊಗೊಂಡಿರ್ತೀವಿ ಅದರಲ್ಲಿ ಮಾತ್ರ ಓದಿರ್ತೀವಿ ಡೆಫಿನೆಟ್ಲಿ. ಹಾಗಾಗಿ ಚೂಸ್ ಅ ಫೆಮಿಲಿಯರ್ ಲ್ಯಾಂಗ್ವೇಜ್. ನಿಮಗೆ ಯಾವುದು ಫೆಮಿಲಿಯರ್ ಇರುತ್ತೆ, ನಿಮ್ಮ ಮದರ್ ಟಂಗೇ ತೊಗೊಳ್ಬೇಕಂತ ಏನಿಲ್ಲ. ನಾನು ಹೇಳಿದೆ, ಈಗ ನನಗೆ ಕನ್ನಡ ಪೇಪರು, ಹಾಗಾಗಿ ನಂಗೆ ಅದ್ರ
ಕಾನ್ಸೆಪ್ಟ್ಸ್ ಗೊತ್ತು, ಅದ್ರ ಸಮಾನಾರ್ಥಕ ಪದಗಳು ಅಥವಾ ಅದರ ಗ್ರಾಮರ್ಸ್ ನಾನು ಚಿಕ್ಕ ವಯಸ್ಸಿಂದ ಓದಿದ್ದೀನಿ. ಒಂದು ಪೇಪರಾಗಿ 5-6 ವರ್ಷ ಅಪ್ ಟು 10 ವರ್ಷಗಳ ಕಾಲ ನಾನೊಂದು ಪೇಪರ್ ಅಂತ ಓದಿದ್ದೀನಿ ಮಿನಿಮಮ್ ಅಂದ್ರೂ. ಇದು ಅದಕ್ಕಿಂತ ಜಾಸ್ತಿನೂ ಓದಿದ್ದೀನಿ. ಹಾಗಾಗಿ ನಾನು ಕನ್ನಡನ ಚೂಸ್ ಮಾಡ್ತೀನಿ. ಇಫ್ ನೀವು ಬೇರೆ ಕಡೆಯಿಂದ ಬಂದು ಕನ್ನಡನೇ ಅಥವಾ ನೀವು ಕರ್ನಾಟಕದಲ್ಲೇ ಹುಟ್ಟಿದ್ದೀರಾ, ನಿಮ್ಮ ಮದರ್ ಟಂಗ್ ಕನ್ನಡ, ಬಟ್ ನಿಮ್ಮ ಪಕ್ಕದ ರಾಜ್ಯ ತೆಲುಗು ಆಂಧ್ರಾಗೆ ಹೋಗಿ ಅಥವಾ ತಮಿಳ್ನಾಡಿಗೆ ಹೋಗಿ ನೀವು ಸೆಟ್ಲ್ ಆಗಿಬಿಟ್ಟಿದ್ದೀರಾ, ನಿಮಗೆ ಆ ಭಾಷೆನೇ ತಮಿಳೇ ಫೆಮಿಲಿಯರು ಅಥವಾ ತೆಲುಗುನೇ ಫೆಮಿಲಿಯರ್ ಅಂತ ಆದರೆ, ಸೊ ಪ್ಲೀಸ್ ಚೂಸ್ ಯುವರ್ ಫೆಮಿಲಿಯರ್. ನಿಮ್ಗೆ ಯಾವುದು ಮೇಯ್ನ್ಲಿ ನೀವು ಯಾವುದನ್ನ ಸ್ಕೂಲ್ ಟೈಮಲ್ಲಿ ಓದಿರ್ತೀರ ಒಂದು ಪೇಪರಾಗಿ, ಜಾಸ್ತಿ ಓದಿರ್ತೀರ. ಈಗ ನಾವು ನಾರ್ಮಲಿ 2 ಲ್ಯಾಂಗ್ವೇಜ್ ಅಂತೂ ಅದರ್ ದ್ಯಾನ್ ಇಂಗ್ಲೀಷ್ 2 ಲ್ಯಾಂಗ್ವೇಜ್ ಅಂತೂ ಓದ್ತೀವಿ. ಇನ್ ಕರ್ನಾಟಕ ಕನ್ನಡ ಆ್ಯಂಡ್ ಹಿಂದಿ ಅಥವಾ ಸ್ಯಾನ್ಸ್ಕ್ರಿಟ್ ಆ್ಯಂಡ್ ಹಿಂದಿ, ಹೀಗೆ ಯಾವುದಾದ್ರೂ ಅಥವಾ ಸ್ಯಾನ್ಸ್ಕ್ರಿಟ್ ಹಿಂದಿ ಕನ್ನಡ ಈ 3 ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ 2 ಅಂತೂ ಪಕ್ಕಾ ಓದಿರ್ತೀನಿ. ಸೊ ಇವು ಯಾವುದರಲ್ಲಿ ನಮಗೆ ಫೆಮಿಲಿಯರ್ ಯಾವುದಿದೆ ಅದನ್ನು ಚೂಸ್ ಮಾಡೋದು ಬೆಟರ್. ಆ್ಯಂಡ್ ಸೊ ಇದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಬಿಕಾಸ್ ನಮಗೆ ರೈಟಿಂಗ್ ಹೋಗ್ಬಿಟ್ಟಿರುತ್ತೆ. ನೀವು ಕನ್ನಡನೇ ತೊಗೊಂಡ್ರೆ ರೈಟಿಂಗ್ ಹೋಗಿರುತ್ತೆ, ಅಥವಾ ಒಂದು ಟಾಪಿಕ್ ಬಗ್ಗೆ ಎಸ್ಸೆ ಬರೆಯೋದಕ್ಕೆ ಬರಲ್ಲ. ನಾವು ಈಗ ನೆಕ್ಸ್ಟ್ ಎಸ್ಸೆ ಅನ್ನೋ ಪೇಪರ್ ಇದೆ, ಅದ್ರದ್ದು ವಿಡಿಯೋ ಮಾಡಿದ್ದೀನಿ. ಯಾರು ನೋಡಿಲ್ಲ ಒಂದ್ಸರಿ ಹೋಗಿ ನೋಡ್ಕೊಂಡು ಬನ್ನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಸೊ ಕಮ್ ಬ್ಯಾಕ್ ಟು ಅವರ್ ಟಾಪಿಕ್. ಎಸ್ಸೆ ರೈಟಿಂಗ್ ಅಂದರೆ ಒಂದು ಟಾಪಿಕ್ ಇದೆ, ಒಂದು ಪೇಪರ್ ಇದೆ. ಆ ಪೇಪರಲ್ಲಿ ಎಸ್ಸೆ ಬರೀತಾರೆ, ಬಟ್ ಇಂಗ್ಲೀಷಲ್ಲಿ ನಾವು ಪ್ಯಾರಾವೈಸ್ ಒಂದು ಸ್ಟ್ರಕ್ಚರಲ್ಲಿ ಬರ್ಕೊಂಡು ಹೋಗ್ತೀವಿ. ಬಟ್ ಇಲ್ಲಿ ಡಿಸ್ಕ್ರಿಪ್ಟಿವ್ ಬರಿಬೇಕಾದ್ರೆ ಇಟ್ ಮೇ ಡಿಫರ್. ಹಾಗಾಗಿ ಡೈಲಿ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಟ್ರಾನ್ಸ್ಲೇಷನ್ನ ಪ್ರಾಕ್ಟೀಸ್ ಮಾಡಿ, ಆ್ಯಂಡ್ ರಿವೈಸ್ ದ ಗ್ರಾಮರ್ ರೂಲ್ಸ್. ಯಾಕೆ ಅಂತಂದರೆ ಗ್ರಾಮರ್ ರೂಲ್ಸ್ಗಳು ಕೆಲವೊಮ್ಮೆ ಚೇಂಜ್ ಆಗ್ತವೆ. ಈಗ ಫಾರ್ ಎಕ್ಸಾಂಪಲ್, ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಕಲ್ತಿದ್ದ ಇಂಗ್ಲೀಷ್ ಲೆಟರ್ ರೈಟಿಂಗಿಗೂ ಇವತ್ತಿನ ಮಕ್ಕಳು ಓದ್ತಾ ಬರಿತಾ ಇರೋ ಲೆಟರ್ ರೈಟಿಂಗಿಗೂ ತುಂಬ ಡಿಫರ್ ಇದೆ. ಆ ಥ್ಯಾಂಕಿಂಗ್ ಯು ಮಿಡಲಲ್ಲಿ ಹಾಕಬೇಕಾ ಎಂಡಲ್ಲಿ ಹಾಕಬೇಕಾ ಅನ್ನೋ ಕ್ಲಾರಿಟಿ ಇವತ್ತಿಗೂ ಹೋಗಿಲ್ಲ. ಸೆಂಡರ್ ಅಡ್ರೆಸ್ ಎಲ್ಲಿ ಬರಿಬೇಕು, ಸೊ ಈ ಥರ ಪ್ರತಿ ಸರಿನೂ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಆ ಗ್ರಾಮರ್ ರೂಲ್ಸ್ಗಳನ್ನ ಕ್ಲೀನಾಗಿ ಓದಿ ಆ್ಯಂಡ್ ರಿವೈಸ್ ಮಾಡಿ ಅದನ್ನು. ಆ್ಯಂಡ್ ಈ ಒಂದು ಪೇಪರ್ಗೆ ಮೋಸ್ಟ್ ಆಫ್ ನಮ್ಮ ವ್ಯಾಕ್ಯಾಬುಲರಿಯನ್ನು ಇನ್ಕ್ರೀಸ್ ಮಾಡಬೇಕು. ನಮ್ಮ ವ್ಯಾಕ್ಯಾಬುಲರಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ನಮಗಿರೋ 2 ಆಪ್ಷನ್, ಒಂದು ನ್ಯೂಸ್ ಪೇಪರ್, ಇನ್ನೊಂದು ಬುಕ್ಸ್. ನೀವು ವಿಡಿಯೋ ನೋಡಿ ವ್ಯಾಕ್ಯಾಬುಲರಿಯನ್ನು ಇನ್ಕ್ರೀಸ್ ಮಾಡ್ಕೊಳಕ್ಕಾಗಲ್ಲ. ವ್ಯಾಕ್ಯಾಬುಲರಿ ಇನ್ಕ್ರೀಸ್ ಆಗಬೇಕು ಅಂತಂದರೆ ನೀವು ಪ್ರೊನೌನ್ಸ್ ಮಾಡಬೇಕು, ಅಂದರೆ ನೀವು ಓದಬೇಕು. ಸೊ ಅದ್ರ ಪಾಸಿಬಿಲಿಟಿ ಇರೋದು ನ್ಯೂಸ್ ಪೇಪರ್. ಯಾಕೆ ಅಂದರೆ ನೀವು ನ್ಯೂಸ್ ಪೇಪರ್ ಡೈಲಿ ಆಲ್ಮೋಸ್ಟ್ ಬೇರೆ ಕರೆಂಟ್ ಅಫೇರ್ಗೂ ಬೇರೆದಕ್ಕೆ ಓದ್ತಿರ್ತೀರ. ಅದೇ ಥರನೇ 2-3 ಒಂದು ನ್ಯೂಸ್ ಪೇಪರ್ನ ಫಾಲೋ ಮಾಡಿ. ಫಾರ್ ಎಕ್ಸಾಂಪಲ್ ಒಂದು ಕನ್ನಡ, ಒಂದು ಇಂಗ್ಲೀಷ್, ದೆನ್ ಯು ಈಸಿಲಿ ಪಿಕ್ ದ ಕನ್ನಡ. ಸೊ ನಿಮಗೆ ಕನ್ನಡ ಯಾಕಂದರೆ ನಾವು ಕನ್ನಡನ ಒಂದು ಪೇಪರ್ ಅಂತಲೇ ಓದಿದ್ರು, ಆಲ್ರೆಡಿ ಡಿಗ್ರಿ ಮುಗಿಯೋ ಅಷ್ಟೊತ್ತಿಗೆ ಕನ್ನಡ ಬಿಟ್ಟೋಗಿರ್ತವೆ, ಮಾಸ್ಟರ್ಸ್ ಮಾಡ್ತಿರ್ತೀವಿ, ಕನ್ನಡ ಪೂರ್ತಿ ನಮ್ಮನ್ನು ಬಿಟ್ಟು ಹೊರಟೋಗಿರುತ್ತೆ. ಎಷ್ಟೋ ವರ್ಡ್ಸ್ಗಳು ನಮಗೆ ಗೊತ್ತೇ ಇರಲ್ಲ. ಇಫ್ ಇನ್ ಕೇಸ್ ಕೆಲವರು ಸಿಟಿಲಿ ಬೆಳೆದಿದ್ರೂ ಎಷ್ಟೋ ವರ್ಡ್ಸ್ಗಳೇ ಗೊತ್ತಿರಲ್ಲ. ಇನ್ನೂ ಕೆಲವರು ಸಿಟಿಯಲ್ಲೇ ಇದ್ದರೂ ಕೂಡ ಎಷ್ಟೋ ವರ್ಡ್ಸ್ಗಳನ್ನ ಹಳ್ಳಿಯವ್ರಿಗಿಂತ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಸೊ ಈ ರೀತಿ ಕೆಲವು ವರ್ಡ್ಸ್ಗಳು ಕೆಲವ್ರಿಗೆ ಫೆಮಿಲಿಯರ್ ಇರಲ್ಲ, ಕೆಲವು ವರ್ಡ್ಸ್ಗಳು ಕೆಲವ್ರಿಗೆ ಈಸಿ ಇರಲ್ಲ. ಹಾಗಾಗಿ ಕೆಲವು ಬುಕ್ಸ್ ಓದೋದ್ರಿಂದ ನಮಗೆ ಆ ಸಬ್ಜೆಕ್ಟಿನ, ನ್ಯೂಸ್ ಪೇಪರ್ ಓದೋದ್ರಿಂದ ಆ ಸಬ್ಜೆಕ್ಟಿನ ಅಥವಾ ಆ ಲ್ಯಾಂಗ್ವೇಜಿನ ವೊಕ್ಯಾಬ್ಯುಲರಿ ಏನು ಅಂತ ಅರ್ಥ ಆಗುತ್ತೆ. ಕೆಲವು ಯಾವುದೋ ವರ್ಡ್ ಓದಿದ್ದು ಅರ್ಥ ಆಗಲಿಲ್ಲ ಅಂತ ನಾವು ಸರ್ಚ್ ಮಾಡ್ತೀವಿ. ಸೊ ಬಿಕಾಸ್ ಆಫ್ ದಿಸ್ ಇದು ನಮ್ಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಈಗ ನಾವೆಲ್ಲೋ ಒಂದು ಕ್ವಶನ್ ಬರಿತಾ ಇರ್ತೀವಿ, ಕ್ವಶನ್ ಆನ್ಸರಲ್ಲಿ ಆ ವರ್ಡಲ್ಲಿ ಹಾಕಿದ್ರೆ ಅಲ್ಲಿ ಬೇರೆ ವರ್ಡು ಹಾಕ್ಬೋದು, ಇನ್ಸ್ಟೆಡ್ ಆ ವರ್ಡ್ ಹಾಕೋದ್ರಿಂದ ಆ ಇಡೀ ಡಿಸ್ಕ್ರಿಪ್ಟಿವಿನ ವೆಯ್ಟೇಜ್ ಜಾಸ್ತಿ ಆಗುತ್ತೆ. ಇಂಥ ಪಾಯಿಂಟಲ್ಲಿ ನಮಗೆ ಈ ವೊಕ್ಯಾಬ್ಯುಲರಿ ನ್ಯೂಸ್ ಪೇಪರ್. ಇನ್ನು ಕೆಲವೊಂದು ಸರಿ ನಮ್ಮ ಮೈಂಡಲ್ಲಿ ಇಂಗ್ಲೀಷಲ್ಲಿ ಬರ್ತಾ ಇರುತ್ತೆ, ಬಟ್ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಅಷ್ಟು ಈಸಿಯಾಗಿ ವರ್ಡ್ಸ್ಗಳು ಸಿಗಲ್ಲ. ಇಂಥ ಟೈಮಲ್ಲಿ ನಮ್ಮ ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗುತ್ತೆ. ಇನ್ನು ಕೆಲವೊಮ್ಮೆ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಅದನ್ನು ಹೇಳಕ್ಕೆ ಬರ್ತಿರಲ್ಲ ಇಂಥ ಟೈಮಲ್ಲಿ. ಸೊ ಹೀಗಾಗಿ ನಮ್ಮ ವೊಕ್ಯಾಬ್ಯುಲರಿ ಇನ್ಕ್ರೀಸ್ ಆಗೋದು ತುಂಬ ಇಂಪಾರ್ಟೆಂಟ್. ಸೊ ಈ ಥರ ಸ್ಟ್ರಾಟಜಿ ಮಾಡಿಕೊಂಡ್ರೆ ನಮಗೆ ಪೇಪರ್ ಅಷ್ಟೊಂದು ಟಫ್ ಆಗಲ್ಲ. ಆ್ಯಂಡ್ ಮೋಸ್ಟ್ ಕಾಮನ್ ನಾವು ಈ ಪೇಪರ್ ಏನಲ್ಲಿ ಮಾಡೋದೇನೆಂದರೆ ಗ್ರಾಮರ್ನ ಬಿಟ್ಬಿಡ್ತೀವಿ. ಆ್ಯಂಡ್ ನಮ್ಮ ಲ್ಯಾಂಗ್ವೇಜ್ ನೀವು ಓದ್ಬೇಕಾದ್ರೂ ನಿಮ್ಗೆ ಲ್ಯಾಂಗ್ವೇಜ್ ಗೊತ್ತಿರುತ್ತೆ. ಮೋಸ್ಟ್ ಆಫ್ ಕನ್ನಡದಲ್ಲಿ ನಾವು ಬಿಡ್ತಿದ್ದಿದ್ದೆ ಸ್ಪೆಲ್ಲಿಂಗ್ ಮಿಸ್ಟೇಕ್, ಒತ್ತಕ್ಷರ ಬಿಟ್ಟಿರ್ತೀವಿ, ಇಲ್ಲ ಬೇರೆನೋ ದೀರ್ಘ ಹಾಕಬೇಕು, ಬೇರೆನೋ ಈ ಥರ ಬೇರೆ ಲ್ಯಾಂಗ್ವೇಜಸಲ್ಲಿ ಕೂಡ ಮೋಸ್ಟ್ ಆಫ್ ಏನಾಗಿರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ತುಂಬ ಕಾಮನ್ ಆಗಿ ಮಾಡ್ತೀವಿ. ಎಷ್ಟೋ ಜನದ್ದು ಎಲ್ಲ ಮಾರ್ಕ್ಸ್ ಬಂದಿರುತ್ತೆ, ಬಟ್ ಸ್ಟಿಲ್ ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಮಾರ್ಕ್ಸ್ ಹೋಗಿರುತ್ತೆ. ಸೊ ನಾವು ಅದನ್ನು ಮಾಡ್ತೀವಿ. ಸೊ ಅದು ಕೋಪಪ್ ಆಗಬೇಕು ಅಂದರೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು, ನಾವು ಬರಿಬೇಕು. ಓದೋದ್ರಿಂದ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಕಮ್ಮಿ ಆಗಲ್ಲ. ನಾವು ಡಿಸ್ಕ್ರಿಪ್ಟಿವಲ್ಲಿ ಕೈಯಲ್ಲಿ ಬರೆದ್ರಷ್ಟೇ ನಮಗೆ ಸೊ ಆ ಮಿಸ್ಟೇಕ್ ಅವಾಯ್ಡ್ ಆಗೋದು.
ಸ್ಪೆಲ್ಲಿಂಗ್ ಮಿಸ್ಟೇಕ್ ಅವಾಯ್ಡ್ ಆಗಬೇಕು ಅಂತಂದರೆ ನಾವೇ ಬರೀಬೇಕು. ಪೂರ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ಇದು ಕೂಡ ಒಂದು ಪೇಪರ್ ಅಂತ ಕನ್ಸಿಡರ್ ಮಾಡಿ ಒಂದು ಸರಿನಾದರೂ ಡೈಲಿಯೇ ಬೇಡ ಅಥವಾ ವೀಕ್ ಒಂದು ಸರಿ ಬೇಡ, ಮಂತ್ಲಿ ಒಂದ್ಸಾದರೂ ಒಂದು ಸರಿ ಟೆಸ್ಟ್ ಬರೆಯೋದು ವಾಸಿ. ದೆನ್ ವಿ ಗಾಟ್ ಟು ನೋ ದ ಟೈಮ್ ಮ್ಯಾನೇಜ್ಮೆಂಟ್. ಯಾಕೆ ಅಂತಂದರೆ ಕನ್ನಡನ ಬರೀತಾ ಬರೀತಾ ನಮಗೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಎಷ್ಟೋ ಸರಿ ಬರಿತಾ ಬರಿತಾ ಎಂಡಲ್ಲಿ ಟೈಮ್ ತೊಗೊಳುತ್ತೆ. ಕನ್ನಡ ಬರಿತಾ 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 ಹೋಗ್ತೀವಿ, ಸ್ಟಾರ್ಟಿಂಗ್ ಚೆನ್ನಾಗಿ ಬರೆದಿರ್ತೀವಿ, ಎಂಡಲ್ಲಿ ಹೋಗ್ತಾ ಹೋಗ್ತಾ ಅಕ್ಷರಗಳೇ ಅರ್ಥ ಆಗಲ್ಲ. ಸೊ ಪೂರ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲ್ಯಾಕ್ ಆಫ್ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್. ಈಗ ತಾನೇ ಹೇಳಿದ್ರೆ ನಮ್ಮ ಮೈಂಡಲ್ಲಿ ಇಂಗ್ಲೀಷಲ್ಲಿ ಬರ್ತಾ ಇರುತ್ತೆ, ಅದನ್ನು ಕನ್ನಡದಲ್ಲಿ ಕನ್ವೆ ಮಾಡೋಕ್ಕೆ ಬರ್ತಿರಲ್ಲ, ಅಥವಾ ಮೈಂಡಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿ ಬರ್ತಾ ಇರುತ್ತೆ, ಅದನ್ನು ಕನ್ವೆ ಮಾಡೋಕ್ಕೆ ಬರಲ್ಲ. ಸೊ ಅದಕ್ಕೆ ಫೆಮಿಲಿಯರ್ ಲ್ಯಾಂಗ್ವೇಜ್ ತೊಗೊಳ್ಬೇಕು. ಇಲ್ಲ ಆಗಲ್ಲ ಅಂದರೆ ವೊಕ್ಯಾಬ್ಯುಲರಿಯನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಆ್ಯಂಡ್ ನಾಟ್ ಫಾಲೋಯಿಂಗ್ ವರ್ಡ್ ಲಿಮಿಟ್ಸ್. ತುಂಬ ಜನ ಈ ಕೆಲಸ ಮಾಡ್ತಾರೆ. ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಆ ಟಾಪಿಕ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ. ಫಾರ್ ಎಕ್ಸಾಂಪಲ್ ಕನ್ನಡದ ಸಾಧನೆಗಳ ಬಗ್ಗೆ ಉಲ್ಲೇಖಿಸಿ ಅಂತ ಕ್ವೆಶನ್ ಕೊಟ್ಟಿರ್ತಾರೆ. ಅವರಿಗೆ ತುಂಬ ಚೆನ್ನಾಗಿ ಆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ, ಅದನ್ನು ಓದಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಅಲ್ಲಿ ಮೇಲಗಡೆ ಕೇಳಿರ್ತಾರೆ ಇಷ್ಟು ವರ್ಡ್ಸ್ಗಳಲ್ಲಿ ಆನ್ಸರ್ ಮಾಡಿ ಅಂತ. ಅದಕ್ಕಿಂತ ಒಂದು 10 ಇನ್ಕ್ರೀಸ್ ಆದರೆ ಅಷ್ಟು ಎಫೆಕ್ಟ್ ಆಗಲ್ಲ, ಬಟ್ ಅದಕ್ಕಿಂತ ಜಾಸ್ತಿ ಬರ್ಕೊಂಡು ಹೋಗೋದು. ಇಲ್ಲಿ ಏನಾಗುತ್ತೆ, ಟೈಮ್ ಕನ್ಸ್ಯೂಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಎಂಡಲ್ ಟೈಮ್ ಇದೆ, ನೀವು ಬರೀತೀರಾ ಅಂದರೆ ನೋ ಇಶ್ಯೂಸ್. ಬಟ್ ಮುಂಚೆನೇ ಮಾಡಿದ್ರೆ, ಸ್ಟಾರ್ಟಿಂಗೇ ಇದು ನಂಗೆ ಗೊತ್ತು ಅಂತ ಬರ್ಕೊಂಡು ಹೋದರೆ ಇಟ್ ಅಫೆಕ್ಟ್ಸ್. ಸೊ ಹಾಗಾಗಿ ಮೋಸ್ಟ್ ಆಫ್ ಅವ್ರ ಕ್ವೆಶನಲ್ಲಿ ಎಷ್ಟು ವರ್ಡ್ ಲಿಮಿಟ್ಸ್ ಅಂತ ಕೊಟ್ಟಿದ್ದಾರೆ ಅಷ್ಟನ್ನು ಫಾಲೋ ಮಾಡೋದು ಬೆಟರ್. ಅದನ್ನು ಬಿಟ್ಟು ಎಕ್ಸೀಡ್ ಒಂದು 2 ಲೈನ್ಸ್ 3 ಲೈನ್ಸ್ ಎಕ್ಸ್ಟ್ರಾ ಆದರೆ ಪರವಾಗಿಲ್ಲ, ಬಟ್ ಮೋಸ್ಟ್ ಲೈನ್ಗಳ ಇನ್ಕ್ರೀಸ್ ಆಗ್ದಂಗೆ ನೋಡ್ಕೊಳ್ಳೋದ್ರಿಂದ ನಮ್ಮ ಟೈಮ್ ಉಳಿಯುತ್ತೆ. ಆ್ಯಂಡ್ ದ ಲಾಸ್ಟ್, ಸೊ ಈ ಪೇಪರ್ ಎ ಮತ್ತು ಪೇಪರ್ ಯು ಎರಡೂ ಕೂಡ ಮ್ಯಾಂಡೇಟರಿ ಪೇಪರ್, ಬಟ್ ಕ್ವಾಲಿಫೈಯಿಂಗ್ ಇನ್ ನೇಚರ್. ಕ್ವಾಲಿಫೈ ಆಗಲೇಬೇಕು ಎರಡೂ ಪೇಪರಲ್ಲಿ ಕೂಡ. ಆ್ಯಂಡ್ ಒಳ್ಳೆ ಪ್ರಿಪ್ರೇಷನ್ ಮಾಡೋದ್ರಿಂದ, ಗುಡ್ ಪ್ರಿಪ್ರೇಷನ್ ಮಾಡೋದ್ರಿಂದ ಈ ಪೇಪರೇನು ಅಷ್ಟು ಟಫ್ ಅನ್ಸಲ್ಲ. ತುಂಬ ಜನ ಪೇಪರ್ ಎ ಪೇಪರ್ ಬಿನ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ, ಬಟ್ ನೆನಪಿರಲಿ ಎರಡೂ ಕೂಡ ಕ್ವಾಲಿಫೈಯಿಂಗ್ ಪೇಪರ್. ಯಾಕೆ ಅಂತಂದರೆ ಈ ಒಂದು ಲ್ಯಾಂಗ್ವೇಜ್ ಸ್ಕಿಲ್ನೇ ನಾವು ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿಯಲ್ಲಿ ಕೂಡ ಯೂಸ್ ಮಾಡ್ತಾರೆ. ದಟ್ಸ್ ವೈ ನಿಮ್ಮನ್ನು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಕೂಡ ನಿಮಗೆ ಜಾಬ್ ಸಿಗ್ಬೋದು. ದಿಸ್ ಈಸ್ ದ ರೀಸನ್ ಫಾರ್ ದಟ್. ಸೊ ನಿಮ್ಗೆಲ್ಲಾದರೂ ಲ್ಯಾಂಗ್ವೇಜ್ ಸ್ಕಿಲ್ ಎಷ್ಟಿದೆ ಇದನ್ನೇ ಫೈಂಡ್ ಔಟ್ ಮಾಡೋದಕ್ಕೇ ಈ ಒಂದು ಪೇಪರ್ ಏನು ಅವ್ರು ನಮ್ಗೆ ಇಟ್ಟಿರೋದು. ಸೊ ಅದಕ್ಕೆ 22 ಲ್ಯಾಂಗ್ವೇಜಸ್ಸು ಕೊಟ್ಟಿದ್ದಾರೆ. ಸೊ ಬಿ ಅವೇರ್ ಆಫ್ ದಟ್. ಸರಿ, ಇನ್ನು ಒಂದು ಸರಿ ನೋಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ರ ಬಗ್ಗೆ ತಿಳ್ಕೊತಿದ್ದಾರೆ ಅಥವಾ ಇದ್ರ ಬಗ್ಗೆ ಕೇಳ್ತಾ ಇದ್ದರೆ ಶೇರ್ ಮಾಡಿ. ಆ್ಯಂಡ್ ಅಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ವಿಡಿಯೋಗೆ ಯಾರಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಅಪಿಯರ್ ಆಗುತ್ತೆ. ಸೊ ಫಸ್ಟ್ ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೋ ಅವರೆಲ್ಲರಿಗೂ ಅಪಿಯರ್ ಆಗುತ್ತೆ. ಹಾಗಾಗಿ ಆ್ಯಂಡ್ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸಿ. ಟೀಕೆ ಟಿಪ್ಪಣಿಗಳು ಸ್ವಾಗತಾರ್ಹ. ಥ್ಯಾಂಕ್ ಯು.